ಅಲ್ಲಿ ವಾರ್ಡ್ರೋಬ್ ಕ್ಲೀನ್ ಮಾಡಿಬಿಟ್ಟೆ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು 11 ಗಂಟೆಗೆ ಎತ್ಕೊಂಡು ನೋಡಿದ್ರೆ ನಂದು ವಾರ್ಡ್ರೋಬ್ ಫುಲ್ ಗಲೀಜಾಗಿತ್ತು. ಹಂಗೆ ಸ್ವಲ್ಪ ಬಟ್ಟೆ ಎಲ್ಲ ಶಿಸ್ತಲ್ಲಿ ಜೋಡಿಸಿ ಇಟ್ಟೆ. ಕೆಲಸ ಮಾಡಿ ಸಾಕಾಯ್ತು ಹೇಳಿ ಐಸ್ ಕ್ರೀಮ್ ತಿನ್ನುವಂತ ಹೋದೆ. ಗಾಡಿ ಯಾವ್ದು ಇರಲಿಲ್ಲ, ಅದಕ್ಕೆ ನಡ್ಕೊಂಡು ಹೋದೆ. ನಡ್ಕೋಗೋಗಿ ಗೊತ್ತಾಗತ್ತೆ ನಮ್ಮ ಗಾಡಿ ವ್ಯಾಲ್ಯೂ. ಹಂಗೆ ನಡ್ಕೊ ಹೋದಕ್ಕೆ ನಮಗೆ ಅಂತ ಉಪಯೋಗ ಆಗಲಿಲ್ಲ. ಅಂತಕಂತ ಹೇಳಿದ್ರೆ ಅಲ್ಲ ಅಂಗಡಿಯ ಕ್ಲೋಸ್ ಮಾಡಿರೋ ಶೆಟ್ರ್. ಗಾಡಿ ಶೆಟ್ರ್ ಅಂಗಡಿ ಕ್ಲೋಸ್ ಮಾಡಿರೋ ಅನ್ಕೊಂಡು ನಾಪತ್ತು ನಡ್ಕೊಬತ್ತೀಗ ಇಲ್ಲಿ JCP ಎಲ್ಲ ಕಣ್ಕಂಡು ಹಂಗೆ ಹಗೂರು ನಡ್ಕೊ ಬಂದೆ ಮನೆಗೆ. ಆಮೇಲೆ ದರ್ಶನ್ ಪೂಜಾರಿಗೆ ಕಾಲ್ ಮಾಡ್ದೆ, ಬಾಪ ತೆಲ್ಲೂರಿಗೆ ಅಂದೇಳಿ. ಹಂಗೆ ಮನೆ ಬಿಟ್ಟು ಬಂದು ನಾ ಬಂದದ್ದು ಚಂಡಿ ಮನೆ. ಸ್ವಲ್ಪ ಗಮ್ಮತ್ತು ಮಾಡ್ಕೊಂಡು ಶಿಸ್ತ ನಮ್ಮ ಮನೆ ಬಂದೆ. ಅಂತ ನಮ್ಗೆ ಜೊತೆ ಕ್ಯಾಟ್ರಿಂಗ್ ಹಿಡಿತ. ಕ್ಯಾಟ್ರಿಂಗಲ್ಲಿ ನಮ್ಗೆ ಒಂದು ಅಂತ ಖುಷಿ ಆದಂತ ಹೇಳ್ರೆ, ಇವ ವಿಘ್ನೇಶನಲ್ಲಿ ಇದ್ದ. ಇವಾಗ ಫುಲ್ ಟಫ್ ಅಂದರೆ ಫುಲ್ ಟಫ್, ಗಮ್ಮತ್ತು ಮೇಲೆ ಗಮ್ಮತ್ತು ಮಾಡ್ತಿರ್ತಾ. ಇದೆಲ್ಲ ಹಾಕಲಿಲ್ಲ, ನಾನು ಮ್ಯೂಟ್ ಮಾಡಿದ್ದೆ. ಆಗ ಟಫ್ ಆಯ್ತು. ಆ ಕ್ಯಾಟ್ರಿಂಗ್ ಎಲ್ಲ ಮುಗಿಸಿ ಫುಲ್ ಗಮ್ಮತ್ತಿಗೆ ಬಂತು ಮನೆಗೆ. ಇವತ್ತಿನ ಕ್ಯಾಟ್ರಿಂಗು ಎಂತ ಅಷ್ಟೇನು ಕಷ್ಟ ಇರಲಿಲ್ಲ, ಈಸಿಯಾಗಿ ಮುಗೀತು. 11 ಗಂಟೆಗೆ ಮುಗೀತು. 11:30 ಆಯ್ತು ಊಟ ಮಾಡೋತ್ತಿಗೆ. ಹಾಗೆ ಮನೆ ಬಂದೆ ನಾನು. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್.